ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಉಚ್ಚಟನ ಯಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಕೂಡ ಶತ್ರು ಉಚ್ಚಟನ ಯಂತ್ರದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶತ್ರು ಉಚ್ಚಟನ ಎಂದರೆ ನಿಮ್ಮ ಶತ್ರುವನ್ನ ನಾಶ ಮಾಡೋದಾಗಿರ್ಬೋದು, ನಿಮ್ಮ ಶತ್ರುವಿನ ಮನೆ ಅಥವಾ ಅವರ ಕುಟುಂಬ ಸರ್ವನಾಶ ಮಾಡೋದು, ಅಥವಾ ನಿಮ್ಮ ಶತ್ರುವನ್ನ ಇಲ್ಲದಾಗಿಸುವಾಗೆ ಮಾಡೋದು ಹೇಗೆ. ಅದು ನಿಮ್ಮ ಮನೆಯಲ್ಲೇ ನಾವು ಹೇಳಿಕೊಟ್ಟಂತಹ ವಿಧಾನವನ್ನು ಪಾಲಿಸಿದಲ್ಲಿ ಇದು ನಿಜವಾಗುತ್ತದೆ. ಇನ್ನೊಂದು ಮುನ್ಸೂಚನೆ ಏನೆಂದರೆ, ಇದನ್ನು ಯಾವುದೇ ಕಾರಣಕ್ಕೂ ಸದುಪಯೋಗ ಪಡಿಸಿಕೊಳ್ಳಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ಮಾಹಿತಿ ಶುರು ಮಾಡೋಣ. ಮೊದಲಿಗೆ ಶತ್ರು ಉಚ್ಚಟನ ಯಂತ್ರವನ್ನು ಮನೆಯಲ್ಲಿ ನಾವು ಹೇಳಿಕೊಡುವಂತಹ ರೀತಿಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ತನ್ನ ಅನಾಮಿಕ ಬೆರಳಿನ ರಕ್ತದಿಂದ ಭೋಜಪತ್ರದಲ್ಲಿ ಎರಡೆರಡು ರೇಖೆಗಳು ಒಂದು ಚೌಕವನ್ನು ರಚಿಸಬೇಕು. ಅಂದರೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಚೌಕ ಅಥವಾ ಚಿತ್ರವನ್ನು ರಚಿಸಬೇಕು. ಒಳಗಡೆ 3 ಸಾಲುಗಳಲ್ಲಿ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಮಂತ್ರವನ್ನು ಬರೆಯಬೇಕು. ನಂತರ 2ನೇ ಸಾಲಿನಲ್ಲಿಯೂ ಕೂಡ ನಾವು ಈಗ ತೋರಿಸುತ್ತಿರುವಂತಹ ಮಂತ್ರವನ್ನು ಬರೆಯಿರಿ. 3ನೇ ಸಾಲಿನಲ್ಲೂ ಕೂಡ ನಾವು ತೋರಿಸುತ್ತಿರುವ ಮಂತ್ರವನ್ನು ಬರೆಯಬೇಕು. ನಂತರ ದೇವದತ್ತ ಎಂಬ ಜಾಗ ಇರುವಲ್ಲಿ ಸಾಧ್ಯ ವ್ಯಕ್ತಿಯ ಹೆಸರನ್ನು ಬರೆಯಬೇಕು. ಯಂತ್ರವನ್ನು ಬರೆದ ನಂತರದಲ್ಲಿ ಕೃಷ್ಣ ಪಕ್ಷದ ರಾತ್ರಿಯಲ್ಲಿ ಕೆಂಪು ವಸ್ತ್ರವನ್ನು ಧರಿಸಿ ರಕ್ತಮಾಲೆ ಹಾಕಿಕೊಂಡು ರಕ್ತ ಬಳಿದುಕೊಂಡು ಕೆಂಪು ಹೂವು, ಕೆಂಪು ಚಂದನ ಮತ್ತು ಸ್ವಚ್ಛ ಹೂವುಗಳೊಂದಿಗೆ ಯಂತ್ರವನ್ನು ಪೂಜಿಸಬೇಕು. ನಂತರ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟ ಕುಮಾರಿಗೆ ಊಟ ಹಾಕಬೇಕು. ಅನಂತರ ಗಣಪತಿಯನ್ನ ಧ್ವನಿಸಬೇಕು. ಅಂಜನಾ ಪರಾತ್ವದಂತೆ ನೀಲಿ ಬಣ್ಣದಲ್ಲಿರುವ ಗಜಮುಖನನ್ನು ಧರಿಸಿ ಗಣೇಶನು ತನ್ನ ಸೊಂಡಿಲಿನಿಂದ ಶತ್ರುವನ್ನ ಹಿಡಿದು ಆಕಾಶದಲ್ಲಿ ಎತ್ತಿ ಒಗೆಯುವವರೆಗೂ ದೃಶ್ಯದ ಫೋಟೋವನ್ನಿಟ್ಟು ಪೂಜಿಸುವ ಧ್ವನಿಯಾಗಬೇಕು. ಈ ರೀತಿ ಮಾಡುವುದರಿಂದ 21 ದಿನಗಳ ಒಳಗೆ ಶತ್ರುವಿನ ಉಚ್ಚಟನೆ ಹಗುರವಾಗುವುದು. ಲೇಖನ ಪೂಜೆ ಕ್ರಿಯೆಗಳು ಮುಗಿದ ನಂತರದ ಯಂತ್ರವನ್ನು ತುಂಡು ತುಂಡು ಮಾಡಬೇಕು. ಕಚ್ಚಾ ಅಕ್ಕಿಯ ಅನ್ನದಲ್ಲಿ ಆ ತುಂಡುಗಳನ್ನು ಸೇರಿಸಿ ಕೊನೆಯ ದಿನ ಕಾಗೆಗಳಿಗೆ ತಿನ್ನಿಸಬೇಕು. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಯಂತ್ರ, ತಂತ್ರ, ವಶೀಕರಣ, ಅತ್ತೆ ಸೊಸೆ ಕಲಹ, ಗಂಡ ಹೆಂಡತಿ ಜಗಳ, ಇನ್ನಿತರೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ತಂಡದವರು ನಿಮ್ಮನ್ನು ಸಂಪರ್ಕಿಸಿ ನಿಮಗೆ ಒಳ್ಳೆಯ ಪರಿಹಾರವನ್ನು ಕೊಡುತ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.